ಪತ್ರಿಜಿಯವರಿಗೆ ನಮನಗಳನ್ನು ತಿಳಿಸುತ್ತಾ, ಸುವರ್ಣಮ್ಮನವರಿಗೆ ನಮನಗಳನ್ನು ತಿಳಿಸುತ್ತಾ, ತಂದೆ ತಾಯಿಗೆ ನಮನಗಳನ್ನು ತಿಳಿಸುತ್ತಾ, ಭೂತಾಯಿಗೆ ನಮನಗಳನ್ನು ತಿಳಿಸುತ್ತಾ ಎಲ್ಲರಿಗೆ ನಮಸ್ಕಾರ. ನಾನು ಜ್ಞಾನಕ್ಕೆ ಬರಾಕತ್ತು 3 ವರ್ಷ ಆಯ್ತು ರೀ. 3 ವರ್ಷದಾಗ ನನಗೆ ಅನುಭವ ಆಗಿದ್ದಂದ್ರೆ ರೀ, ಸ್ವಲ್ಪ ನಂಗೆ ಬರಕ್ಕೆ ಹೆಲ್ತ್ ಪ್ರಾಬ್ಲಮ್ ಬಂತು ನನಗೆ. ನಾನು ಇದನ್ನು ಜ್ಞಾನ ಮಾಡೀನಿ, ಪ್ರಚಾರ ಮಾಡೇನಿ ರೀ, ಮನೆ ಮನೆ ಧ್ಯಾನ ಮಾಡೀವ್ರಿ. ಆಮೇಲೆ ಎಲ್ಲರನ್ನೂ ಕೂಡಿಸ್ಕೊಂಡು ಓಣಿಯಲ್ಲಿನೂ ಧ್ಯಾನ ಮಾಡೀವ್ರಿ. ಆಮೇಲೆ ನಡ್ಬರ್ಕ್ ಸ್ವಲ್ಪ ಬಳಚುಕ್ ನಟ್ಟಿತ್ತು ರೀ ಕಾಲಿಗೆ. ನನಗೆ ಬಳಚುಕ್ ನಟ್ಟಾಗ ಅದನ್ನ ನಿಷ್ಕಾಳಜಿ ಮಾಡಿದೆ. ನಿಷ್ಕಾಳಜಿ ಅಂದ್ರೆ ಏನು, ಅದೇನಾಗಿಲ್ಲ ಬಿಡು ಅಂತಂದ್ರಿ. ಆಮೇಲೆ ಅದೇನಾತಂದ್ರೆ ಸ್ವಲ್ಪ ಕಾಲಿಗೆ ಇನ್ಫೆಕ್ಷನ್ ಆತು. ನನಗೆ ಇನ್ಫೆಕ್ಷನ್ ಆತು. ಅಲ್ಲೇ ನಾರ್ಮಲ್ ದವಾಖಾನಿಗೆ ತೋರಿಸಿದ್ವಿ. ಅವರು ಇಲ್ಲಮ್ಮ 1-2 ದಿನ ಟೈಮ್ ಹಿಡಿತೈತಿ ಅಂದ್ರೆ, 1 ಬಿಟ್ಟು 2 ದವಾಖಾನಿಗೆ ತೋರಿಸಿದ್ರಿ. ಅದು ಯಾಕೋ ಏನೋ ಸ್ವಲ್ಪ ಬೇರೆ ಕಡೆ ತೋರಿಸಿದ್ರತಂತಂದು ತೋರ್ಸಕ್ಕೆ ಹೋದಿವಿ ರೀ. ಅವರು 4 ದಿನ ಅಡ್ಮಿಂಟ್ ಆಗ್ಬೇಕಮ್ಮ ಅಂದ್ರಿ. ಮತ್ತು ಅದು ನಾವು ಹೋಗಿ ಅಂದಮೇಲೆ ಅಡ್ಮಿಂಟ್ ಆಗಬೇಕಲ್ರಿ. ಅಡ್ಮಿಂಟ್ ಆದ್ರಿ. 1 ದಿನ ಹೋತ್ರಿ, 2 ದಿನ ಹೋತು, 7 ದಿನ ಹೋತ್ರಿ. ಅದು ನಮಗೇನೂ ಅನಿಸ್ಲೇ ಇಲ್ಲ. ಬ್ಯಾಡ್ರಿ, ನನಗೆ ಡಿಸ್ಚಾರ್ಜ್ ಮಾಡಿಬಿಡ್ರಿ, ನಾನು ಮನೆಗೆ ಹೋಗ್ತೀನಿ ಅಂತಂದ್ರಿ. ಇಲ್ಲಮ್ಮ, ಇನ್ನೊಂದು 2 ದಿನ ಇರಬೇಕು ಅಂದ್ರು. ಅಲ್ಲೇ ಹಗಲಿ ರಾತ್ರಿ ಜ್ಞಾನ ಮಾಡಿದ್ರಿ. ನಾನು ದವಾಖಾನ್ಯಾಗನ ಜ್ಞಾನ ಮಾಡಿಂದ ಒಂದು 7-8 ದಿನ ಆಗಿಂದ್ರಿ ತಾನ ಒಣಕ್ಕೊಂತ ಬಂತ್ರಿ ಅದು. ಆಮೇಲೆ ಅವರು ಡಾಕ್ಟರ್ ಜ್ಞಾನ ಮಾಡ್ಕೊಂತೋಗಿಂದ ಮೆಡಿಸಿನ್ ಚೇಂಜ್ ಮಾಡಿದ್ರಿ. ಅವರು ಮೆಡಿಸಿನ್ ಚೇಂಜ್ ಮಾಡಿಂದ ಇಲ್ಲಮ್ಮ ಇನ್ನೊಂದು 2 ದಿನ ಇರು ಅಂತಂದ್ರೆ, ಆಮೇಲೆ ನಾನು ಮುಂಜಾನೆ ಸಂಜೆಲೆ ಒಟ್ಟು ಜ್ಞಾನದೊಳಗನ ರೀ, ಹಗಲಿ ರಾತ್ರಿ ಜ್ಞಾನ ಮಾಡ್ಕೊತಾನೆ ಮಾಡ್ಕೊತ ಹೋದ್ರಿ. ಅದೇನಿಲ್ಲ ರೀ, ಪೂರಿ ಅಲ್ಲೇ ಪಾಳಿ ಬಿಚ್ಚೇ ಬಿಡ್ತೀರಿ ಅದು ಇಲ್ರಿ. ಮತ್ತು 13 ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರಿ. ಮನೆಗೆ ಬಂದಿಂದ ಇಲ್ಲಮ್ಮ 8 ದಿನ ಬಿಟ್ಟು ಮತ್ತೆ ಬಾ ಅಂತಂದಿದ್ರಿ. ನಾ 15 ದಿನ ಬಿಟ್ಟು ಹೋದ್ನಿ ರೀ. 15 ದಿನ ಬಿಟ್ಟು ಹೋದ್ರಂದ್ರೆ, ಇಲ್ಲಮ್ಮ ಏನಿದು ಈ ನಮೂನಿ ಆಗೈತಂದ್ರೆ, ನನ್ನ ಸರ್ವೀಸ್ನೊಳಗನ ಈ ನಮೂನಿ ಆಗಿಲ್ಲ, ನನ್ನ ಸರ್ವೀಸ್ನೊಳಗನ ಇಷ್ಟು ಲಘು ಯಾರಿಗಿನ ಆರಾಮಾಗಿಲ್ಲ, ಏನು ನಿಂದು ಅಂತಂದರೆ, ಇಲ್ರಿ ಪರಮಾತ್ಮಂದು ಅಂತ ಹೇಳಿದ್ರಿ. ನಾನು ಅವ್ರಿಗೆ ಏನು ಹೇಳಕ್ಕೆ ಹೋಗ್ಲಿಲ್ಲ ರೀ. ಅವ್ರಿಗೆ ಒಂದ್ಸಲ ವಾರ್ಡಿಗೆ ಚೆಕ್ ಮಾಡಕ್ಕೆ ಬಂದಾಗ ರೀ, ಜ್ಞಾನಕ್ಕೆ ಕುಂತೀನಿ ರೀ, ನಂಗೆ ಖಬರೇ ಇಲ್ಲ. ಅವ್ರು 3 ಸಲ ಬಡ್ದಾರ. ಏನಮ್ಮ ನೀನು ಎಲ್ಲಿದೀನಿ? ಇಲ್ರಿ ಜ್ಞಾನಕ್ಕೆ ಕುಂತಿದ್ದೀನಿ ಸರ ಅಂತ. ಪರವಾಗಿಲ್ಲ ಬಿಡವ ಅಂತಂದ್ರೆ. ಆಮೇಲೆ ಮತ್ತೀಗ ಇರ್ತಾನ ಏನಿಲ್ರಿ, ಗುಣ ಆಗೇನಿ, ಮಾಡ್ಕೊತ ಹೋಗ್ತೀನಿ. ಆಮೇಲೆ ಪ್ರಚಾರನೂ ಮಾಡ್ತೀವಿ ರೀ, ಜ್ಞಾನನೂ ಹೇಳಕ್ಕೆ ಹೋಗ್ತೀವಿ ರೀ. ಅದರಲ್ಲಿದ್ದ ಭಾಳ ಲಾಭ ಸಿಕ್ಕೈತೆ ರೀ. ಅದರಲ್ಲಿದ್ದ ಭಾಳ ಅಂದ್ರೆ ಭಾಳ ರೀ. ಬೇರೆ ಏನು ತೊಂದ್ರೆ ಇಲ್ರಿ. ಶುಗರ್ ಬಂದಿತ್ತು ರೀ. ಶುಗರ್ ತೋರಿಸಿದೆ ನಾನು. ಇಲ್ಲಮ್ಮ ಈಗ ನೀವು ಶುಗರ್ ಗುಳಿಗಿನ ತೊಗೋಬೇಕು, BP ಗುಳಿಗಿನ ತೊಗೋಬೇಕಂದ್ರಿ. ಆದ್ರೆ ಒಂದು 4-5 ತಿಂಗಳು ತೊಗೊಂಡಿದ್ನಿ ರೀ ನಾನು. ಅದು ಚಕ್ರ ಕಡಿಮೆನೇ ಆಗಲಿಲ್ಲ ಅದು. ಮತ್ತೆ ಜ್ಞಾನ ಮಾಡ್ಕೊತ ಹೋದ್ರಿ. ಈಗ BP ಇಲ್ಲ, ಶುಗರ್ನೂ ಇಲ್ಲ, BP ಗುಳಿಗಿಲ್ಲ, ಶುಗರ್ ಗುಳಿಗಿಲ್ಲ ರೀ. ಧ್ಯಾನ ಮಾಡ್ಕೊತ ಹೋಗ್ತೀನಿ. ಶುಗರ್ ಚೆಕ್ ಮಾಡಿದ್ರಿ, ಶುಗರ್ ಇಲ್ಲ. BP ಚೆಕ್ ಮಾಡಿದ್ರಿ, BPನೂ ಇಲ್ರಿ. ಈಗ ಜ್ಞಾನದ ಮೇಲೆ ನಾನು ಗುಳಿಗೆ ಬಿಟ್ಟೀನಿ ರೀ 2. ಅವ್ರು ಕೇಳಿದ್ರಿ ಡಾಕ್ಟರ್, ಏನಮ್ಮ ನೀನು ಶುಗರ್ ಮೊನ್ನೆ ಇಷ್ಟೆಲ್ಲ ಇತ್ತು, ಹೆಂಗೆ ಕಳ್ಕೊಂಡು ನೀನು ಅಂತಂದ್ರೆ, ಇಲ್ರಿ ನಾನು ಹೇಳಿದ್ರಿ ಜ್ಞಾನ ಮಾಡ್ತೀನಿ ರೀ, ನಾನು ಜ್ಞಾನಲಿದ್ದನ ನಾನು ಕಳ್ಕೊಂಡೀನಿ ಅಂದೆ. ಮತ್ತೆ ಹೋಗಿದ್ರು ಅವ್ರು 15 ದಿನಕ್ಕೊಮ್ಮೆ ಬಾ ಅಂತಾರ್ರಿ. ಈಗ ಮತ್ತೆ ಏರ್ಪೇರ್ ಆಗ್ಬಾರ್ದು ಅಂತಂದು ಸುಮ್ಮನೆ ತಲೆಗೆ ಒಂದಿರ್ತೈತಲ್ರಿ, ಚೆಕ್ ಮಾಡ್ಸಕ್ಕಂತ ಹೋದೆ ನಾನು. ಏನಿಲ್ಲ ರೀ, BPನೂ ನಾರ್ಮಲ್ ಐತಿ, ಶುಗರ್ನೂ ನಾರ್ಮಲ್ ಐತ್ರಿ. ಯಾವ್ದು ಏನೇ ತೊಂದರೆ ಏನಿಲ್ರಿ. ಏಲ್ರಿ, ಮಾತ್ರೆ ಏನು ತೊಗೊತಾ ಇಲ್ರಿ, ಆರಾಮಾಗಿವ್ರಿ. ಬೇಡ ಅಂತಾರ್ರಿ ಅವರು, ಗುಳಿಗೆ ಬೇಡ ಏನು ಬೇಡ. ನಾವು ಗುಳಿಗೆ ಬೇಡ ಅಂತಾನೆ ಬೇಡ್ಕೊಂತಿಲ್ರಿ ಪತ್ರಿಜಿಯವ್ರಿಗೆ ಗುಳಿಗೆ ಬೇಡ, ನಮ್ಗೆ ಚೂಜಿ ಬೇಡ ಅಂತಾನೆ ಹೇಳ್ತೀವಿ. ಮತ್ತು ಅವ್ರು ಡಾಕ್ಟರ್ ಅಂದ್ರೆ ಬಿಡ್ರಿ, ಭಾರಿ ನನ್ನ ಸರ್ವಿಸ್ನಾಗ ನಿಂದು ಕಾಲು ಇಷ್ಟು ಆರಾಮಾಗಿದ್ದು ಗೊತ್ತಿಲ್ಲ. ಎಷ್ಟೋ ಮಂದಿ ಕಾಲು ತಗೊಂಡಾರ್ರಿ, ಅದರ ಇನ್ಫೆಕ್ಷನ್ ಆಗಿದ್ದಕ್ಕೆ ಕಾಲು ಕಡ್ದಾರ್ರಿ, ಹೊಟ್ಟೆಬೇನ ಹಚ್ಕೊಂಡು ಕಲಾಸನ ಆಗ್ಯಾರ್ರಿ. ಆದ್ರೆ ಪರಮಾತ್ಮ ನಮ್ಮ ಪತ್ರಿಜಿಯವ್ರಲ್ಲಿದ್ದ ನನಗೆ ಗುಣ ಆಗೈತೆ. ಜ್ಞಾನ ಮಾಡ್ತೀನಿ ರೀ, ಪ್ರಚಾರ ಮಾಡ್ತೀನಿ ರೀ. ಅಲ್ಲೇ ಓಣ್ಯಾಗನ ಮಂಡಲ್ ಮಾಡೀನಿ ರೀ, ನಾನು 1 ಮಂಡಲ್ ಮಾಡೀನಿ ರೀ. ಆಮೇಲೆ
ಸಾಯಂಕಾಲ ಬರ್ತೈತೆ ರೀ ನಮ್ಮ ನೇಕಾರ ಮಂದಿ, ಅವ್ರಿಗೆ 8ರಿಂದ 9 ತನಕ ಜ್ಞಾನ ಹೇಳ್ತೀನಿ ರೀ ಎಲ್ಲರೂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.